ಆ ನಮಸ್ತೆ ಎಲ್ರಿಗೂ. ನಾನು ನಿಮ್ ಕಾಂತಿ ಮಂಜುಷ್ ಕುಮಾರ್. ಎಲ್ರು ಹೇಗಿದ್ರಿ? ಇವತ್ತು ನಾನು ಕೃಷಿ ಮೇಳಕ್ ಬಂದಿದ್ದೇನೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. 13, 14, 15, 16 ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ನೀವು ಮೆಜೆಸ್ಟಿಕ್ ಏನ್ ಬರ್ಬೇಕಂತಂದ್ರೆ 277, 280, 281, 284 ದಿಂದ ಡಿ ಮತ್ತೆ 285 ಬಸ್ ನಂಬರ್ ತಮ್ನೇಲಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಬಂದ ಇಲ್ಲಿ GKV ಮೇನ್ ಗೇಟ್ಗೆ ಹೇಳ್ಕೋಬೇಕು. ಮತ್ತೆ ಅಲ್ಲಿ ಮೇನ್ ಗೇಟ್ ಇಂದ ಅದು ಇದು ಇದೆಯಲ್ಲ ಕೃಷಿ ಮೇಳಕ್ಕೆ, ಅಲ್ಲಿಂದ ಇವರು ಯೂನಿವರ್ಸಿಟಿ ಅವರೇ ಬಸ್ ಅರೇಂಜ್ ಮಾಡಿದ್ದಾರೆ. ಫುಲ್ ರಶ್ ಇದೆ. ಎಲ್ಲಾರು ನಾಳೆ ನಾಡಿದ್ದು ವೀಕೆಂಡ್ ಅಂತ ಎಲ್ಲಾರು ಇವತ್ತೇ ಬರ್ತಾ ಇದಾರೆ. ಆಕ್ಚುಲಿ ನಾನು ನಿನ್ನೆನೆ ಬರ್ಬೇಕತ್ತು, ನಿನ್ನೆ ಒಂದ್ ಸ್ವಲ್ಪ ಆಗ್ಲಿಲ್ಲ, ಅದಕ್ಕೆ ಇವತ್ತು ಬಂದೆ. ನೀವು ಪ್ರೈವೇಟ್ ವೆಹಿಕಲ್, ನಿಮ್ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಪಾರ್ಕಿಂಗ್ ಸ್ಲಾಟ್ ಒಂದ್ 4-5 ಹತ್ರ ಮಾಡಿದ್ದಾರೆ. ಆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಹೇಳ್ತಾರೆ. ಮತ್ತೆ ಇವರು ಸ್ಟೂಡೆಂಟ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ, ನಿಮ್ಗೆ ಅವ್ರು ಗೈಡ್ ಮಾಡ್ತಾರೆ ಎಲ್ಲಿ ಪಾರ್ಕ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು. ಫಸ್ಟ್ ನೀವು ಶೂಸ್ ಪ್ಲಸ್ ಸ್ಲಿಪ್ಪರ್ಸ್ ಹಾಕೊಂಡ್ ಬನ್ನಿ. ನೀವು ಹೀಲ್ಸ್ ಎಲ್ಲ ಹಾಕೊಂಡ್ ಬರೋಕ್ ಹೋಗ್ಬೇಡಿ, ಯಾಕೆ ತುಂಬಾ ದೂರ ಇದೆ, ತುಂಬಾ ದೂರ ನಡಿಬೇಕಾಗತ್ತೆ, ಏನ್ ಬರುತ್ತೆ ಎಲ್ಲ ಕಾಲು. ಇಲ್ಲಿ ಸ್ಟಾಲ್ ಹಾಕೋರ್ಗೆ ರಿಜಿಸ್ಟರ್ ಕೌಂಟರ್ ಮಾಡಿದ್ದಾರೆ, ಅವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಮಾಡ್ಕೊಂಡು ಅಲ್ಲಿ ಸ್ಟಾಲ್ ಹತ್ರ ಹೋಗ್ಬೇಕು ಅವರು. ಮತ್ತೆ ಹಾಗೆ ಬಂದ ಪಬ್ಲಿಕ್ಕಿಗೆ 50 ರೂಪೀಸ್ ಅಲ್ಲಿ ಊಟ ಇಟ್ಟಿದ್ದಾರೆ. ಒಂದ್ ಸ್ವೀಟು, ಮುದ್ದೆ, ಕಾಳು ಸಾರು, ಮತ್ತೆ ಅನ್ನ ಸಾರು, ಮತ್ತೆ ಮೊಸರನ್ನ. ನಮಗೆ ಈ ಪಾರ್ಕಿಂಗ್ ಕಳಿಸಿದ್ರು. ಸ್ಟಾರ್ಟಿಂಗ್ ಎಲ್ಲ ಅಲ್ಲಿ ಪೊಲೀಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ನಾವಿಲ್ಲೇ ಪಾರ್ಕಿಂಗ್ ಮಾಡ್ತಾ ಇದೀವಿ. ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಆಲ್ಮೋಸ್ಟ್ ಇಲ್ಲಿಂದ 1.5-2 ಕಿಲೋಮೀಟರ್ಸ್ ಆಗುತ್ತೆ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಹೇಳಿದ್ದು ಶೂ ಹಾಕೊಂಡ್ ಬರ್ಬೇಕು ಅಥವಾ ಫ್ಲಾಟ್ ಸ್ಲಿಪ್ಪರ್ಸ್. ನೀವು ಹೀಲ್ಸ್ ಎಲ್ಲ ಹಾಕೊಂಡ್ ಬಂದ್ರೆ ಕಾಲೆಲ್ಲ ಪೇನ್ ಬರುತ್ತೆ, ನಡೆಯಕ್ ಆಗೋದಿಲ್ಲ. ಬನ್ನಿ ಇವಾಗ ಒಳಗೆ ಹೋಗ್ತೇವೆ. ಪಾರ್ಕಿಂಗ್ ಮಾಡಿದ್ವಿ ಇವಾಗ. ಮೇಡಮ್ ನೋಡಿ, ಇಲ್ಲಿ ನಮ್ ಹೀರೋ ಬರ್ತಾ ಇದ್ದಾರೆ ಅವ್ರ ಜೊತೆಗೆ. ಆಕ್ಚುಲಿ ತುಂಬಾ ಇಂಟ್ರೆಸ್ಟ್ ನಮ್ಮ ಮನೆಯವ್ರಿಗೆ. ಅವ್ರ ಫ್ರೆಂಡ್ ಫಿಶರಿಯಲ್ಲಿ HOD ಇದ್ದಾರೆ. ಪ್ರತಿ ವರ್ಷ ನಾವು ಲೆಕ್ಕ ಬರ್ತಿರ್ತೇವೆ. ನೋಡಲ್ಲ ಎಷ್ಟು ಕ್ರೌಡ್ ಇದೆ ನೋಡಿ. ಎಲ್ಲ ನಿಮ್ ಮಕ್ಕಳನ್ನ ಕರ್ಕೊಂಡು ಎಲ್ಲ ಬನ್ನಿ. ರೀತಿ ಎಜುಕೇಶನ್ ಇದೆ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳೆಲ್ಲ ಕಲಿತಾರೆ ಹೊಸದನ್ನ. ಇವಾಗ ಎಂಟರ್ ಆಗ್ತಿದ್ದೇವೆ ಗೇಟ್ ಅನ್ನ. ಇವಾಗ ಮೇಳ ಸ್ಟಾರ್ಟ್ ಆಗುತ್ತೆ. ಇವಾಗ ಎಂಟರ್ ಆಗೋಣ ಬನ್ನಿ. ಇವಾಗ ಇಲ್ಲೆಲ್ಲ ಸ್ಟಾಲ್ಸ್, ಒಂದೊಂದು ಸ್ಟಾಲ್ ವಿಸಿಟ್ ಮಾಡೋಣ. ಇವಾಗ ಎನಿಮಲ್ ಹಸ್ಬೆಂಡ್ ಈ ಸೆಕ್ಷನ್ ಹೋಗೋಣ ಬನ್ನಿ. ಏನೇನು ಎನಿಮಲ್ಸ್ ಎಲ್ಲಾನು ಇಲ್ಲಿ ಕೋಳಿ ತಳಿಗಳಿದಾವೆ. ಅದು ಕಳಿಂಗ ಬ್ರೌನ್ ಆ ಸೈಡು, ಇದು ಕಾವೇರಿ, ಅದು ಅಸೀಮ್ ಕ್ರಾಸ್ ಅಂತ ಹೇಳಿ. ನೀವು ಯಾರ್ಯಾರು ಕೋಳಿ ಫಾರ್ಮ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ. ಎಲ್ಲ ವೆರೈಟಿದು ಕೋಳಿಗಳು ಸಿಗ್ತಾವೆ ಇಲ್ಲಿ. ಇದು ಅಸೀಮ್ ಕ್ರಾಸ್ ಅಂತ ಹೇಳಿ. ಇದು ಬ್ರೂಡರ್ ಅಂತ ಚಿಕನ್ ಸ್ಮಾಲ್ ಸ್ಮಾಲ್ ನೀವು ಇಲ್ಲಿ ಬೈ ಮಾಡ್ಬೋದು. ಪೌಲ್ಟ್ರಿ ಮಾಡೋದು ಏನಾದ್ರು ಇದು ಕ್ಯಾಂಬೆಲ್, ಇದು ಕ್ಯಾಂಬೆಲ್ ಅಂತ.
ಇದೆಲ್ಲ ಹಸುಗಳು ಫುಡ್ ಇಟ್ಟಿದ್ದಾರೆ ನೋಡಿ, ಸೆಣಬು, ಜೂನಿಯನ್ ಹಮಿಲ್ ಅಂತ ಓಟ್ ಟೆಂಟ್, ಹೆಡ್ ಲೂಸ್, ಡ್ರಮ್ ಸ್ಟಿಕ್, ಮೊರಿಂಗಾ, ಸೈಕಸ್ ಕ್ರಾಬ, ಅಲ್ಸಂದೆ, ಮತ್ತೆ ಜೋಳದ್ದು, ರೋಡ್ ಸ್ಟೈಲಾಡು, ಮುಸ್ಕಿನ್ ಜೋಳ. ಇದು ಗಿರಿರಾಜ್ ಕೋಳಿ ಅಂತ. ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಹೆಬ್ಬಾಳಲ್ಲೇ, ಹೆಬ್ಬಾಳಲ್ಲಿ ಇವ್ರದ್ದು ಶಾಪ್ ಇದೆ, ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಹೋಗಿ ಕಾಂಟ್ಯಾಕ್ಟ್. ಸ್ವರ್ಣದಾರ ಕೋಳಿ ಅಂತ ಹೇಳಿ ಇದು ಕಾಂಟ್ಯಾಕ್ಟ್ ಮಾಡಿ. ಸ್ವರ್ಣದಾರ ಕೋಳಿ ಇಲ್ಲಿ ಕಾಂಟ್ಯಾಕ್ಟ್ ನಮ್ಗೆ ಹಾಕಿರ್ತೀನಿ, ನಿಮಗ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾ ಇದು ಭಂಡದ ಬಾಯ್ಲರ್ ಕೋಳಿ ಇದ್ದ. ಇನ್ನು ರಾಜಾ 2 ಅಂತ ಇದು ಇನ್ನೊಂದ್ ನೇಮ್. ಇದು ನೋಡಿದ್ದ ಹೈಬ್ರಿಡ್ ಮ್ಯೂರಲ್ ಅಂತ ಹೇಳಿ ಫಿಶ್. ಇವಾಗ ಇದು ಫಿಶ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಎಲ್ಲಾನು ಬಂದು ಇಲ್ಲಿ ಸಿಗುತ್ತೆ. ಇನ್ನು ನಾಳೆ ಕೂಡ ಇರುತ್ತೆ, ಬಂದು ನೋಡ್ಬೋದು. ಕಲರ್ ಸ್ಮಾಲ್ ಫಿಶ್ ಗಳಿದು ಎಲ್ಲ ಕಲರ್ ಸಿಗುತ್ತೆ. ಇದು ಬಟ್ ಇದಕ್ಕೆ ಸಪರೇಟ್ ಆಗಿ ನೀವು ಟ್ಯಾಂಕ್ ಮಾಡ್ಬೇಕು. ಇದರಲ್ಲಿ ಫ್ರಾನ್ ಇದೆ, ಗೋಲ್ಡ್ ಫಿಶ್ ಇದೆ, ಮತ್ತೆ ಕಾಯ್ ಫಿಶ್ ಇದೆ. ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ನನ್ನ ಗೋಲ್ಡ್ ಫಿಶ್, ನನ್ನ ಫೇವ್ರೆಟ್ ಫಿಶ್. ನಾನು ಮನೆಯಲ್ಲೇ ಇದು ಸಾಕಿದ್ದೆ ನಾನು ಇದರಲ್ಲಿ. ಕಲರ್ ಫೈಟರ್ಸ್ ಫಿಶ್ ಗಳು ಎಲ್ಲ ಒಂದೇ ಮಳಿಗೆಲ್ಲ ನಿಮ್ಗೆ ಎಲ್ಲಾ ವೆರೈಟಿ ಫಿಶ್ ಗಳು ಸಿಗ್ತಾ ಇದಾವ. ಇನ್ನು ನಾಳೆ ನೋಡ್ತಾ ಇದೆ, ಇವತ್ತು ಈವ್ನಿಂಗ್ 6 o'clock ವರೆಗೆ ಇದೆ, ಬಂದು ವಿಸಿಟ್ ಮಾಡಿ. ಕಲರ್ ಫಿಶ್ ಗಳು ಇದನ್ನು ಇದೆಲ್ಲ ಬೇಬಿ ಆಸ್ಕರ್ಗಳು. ನಮ್ಮ ಮನೆಯಲ್ಲಿ ಇದೆ ಫಿಶ್, ಆಸ್ಕರ್ ಫಿಶ್ ಇದೆ. ನನ್ಗೆ ತುಂಬಾ ಇಷ್ಟ ಅದು. ಇದು ಪ್ಯಾರೆಟ್ ಫಿಶ್ ಗಳು. ನೀವು ಒಂದ್ಸಲ ಇಲ್ಲಿ ಬನ್ನಿ, ನಾಳೆ ಎಲ್ಲಾ ತರದ್ದು ಫಿಶ್ ಗಳು ಸಿಗುತ್ತೆ. ಇಲ್ಲಿ ಟ್ಯಾಂಕ್ ಗಳನ್ನ ಸಿಗುತ್ತೆ, ಎಲ್ಲ ಸೈಜ್ ನಿಮ್ಗೆ ವೇರಿಯೇಷನ್ ಸಿಗುತ್ತೆ. ಇಲ್ಲಿ ದೊಡ್ಡದು, ಚಿಕ್ಕದು, ಸ್ಮಾಲ್, ಮತ್ತೆ ಬೌಲ್ ಸೈಜ್, ಬೌಲ್ ಅಲ್ಲಿ ಚಿಕ್ಕದು, ದೊಡ್ಡದು ಎಲ್ಲ ಸಿಗುತ್ತೆ. ಇಲ್ಲಿ ರ್ಯಾಬಿಟ್ ಫಾರ್ಮಿಂಗ್ ಮಾಡೋರು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಡಿಟೇಲ್ಸ್ ಎಲ್ಲ ಸಿಗುತ್ತೆ. ಇದು ಡಿಲೋನಿ ಅಂತ ಹೇಳಿದ್ದು. ಇದು ಕಿಲ್ಲಾರಿ, ಇದು ಕೇಳದ ಕಡೆ ಎತ್ತು. ಇದು ಮಲ್ನಾಡ್ ಗಿಡ್ಡ ತಡೆ. ಇದು ಅದರಲ್ಲಿ ಬೇಬಿನೂ ಇದೆ ನೋಡಿ, ಒಂದು ಕಾಫ್. ಇದು ವಿಶೇಷ ತಳಿ ಇದ್ದು. ಇದು ಶ್ರೀಕೃಷ್ಣ ಗೋಶಾಲೆ ಬೇಗೂರು, ಅವರಿಂದ ಬಂದಿದ್ದು. ತುಂಬಾ ಚೆನ್ನಾಗಿದೆ. ಕೊಂಬುಗಳೇ ನೋಡಕ್ಕೆ ತುಂಬಾ ವಿಶೇಷವಾಗಿದೆ. ಅದ್ರ ಪಕ್ಕದಲ್ಲಿ ನೋಡಿ ಇದು ಎಮ್ಮೆ ಇದೆ ನೋಡಿ. ಇದು ಚೆನ್ನಾಗಿದೆ. ಇದು ಬಲಿಷ್ಠವಾದ ಇದು ಗಿರ್ ತಳಿದ ಆಕಳು. ಇದು ನಿಮ್ಗೆಲ್ಲಾ ಒಂದೇ ಮಳೆಗಳಿಗೆಲ್ಲ ಬರ್ತಾವ. ಒಂದ್ಸಲ ವಿಸಿಟ್ ಕೊಡಿ. ನೀವೇನಾದ್ರು ಪಶು ಸಂಗೋಪನೆ ಮಾಡ್ಬೇಕಂತ ಅಂದಿದ್ರೆ. ಇದು ಜಾಫರಾಬಾದಿ ಅಂತ ತಳಿ, ಎಮ್ಮೆ ತಳಿ. ಇದು ತುಂಬಾ ಚೆನ್ನಾಗಿದೆ. ಇದು ಮುರ, ಇದು ಎಮ್ಮೆ ತಳಿ. ಇದೊಂದು ವಿಶೇಷ ತಳಿ. ಹೆಸರು ಸಣ್ಣ ಕೈಕೊಂಡು ಇದು ಪ್ಯೂರ್ ತಳಿ ಎತ್ತುಗಳು ಬಹಳ ನೋಡಕ್ ಬಹಳ ಕ್ಯೂಟ್ ಇರ್ತಾವ. ಇದು ಒಂಥರ ಹಸು. ಇದು ಹೆಸರು ನಾನು ಅಷ್ಟು ಅಬ್ಸರ್ವ್ ಮಾಡ್ಲಿಲ್ಲ ಅದ್ರದ್ದು. ಒಂದ್ಸಲ ಬರ್ರಿ, ಎಲ್ಲ ನಿಮ್ಗೆ ಗೊತ್ತು. ಬಂದ್ರೆ ಇಲ್ಲೆಲ್ಲ ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲ ಒಂದೇ ಮಳೆಯಲ್ಲಿ ಒಂದೇ ಅಡಿಗೆಯಲ್ಲಿ ಎಲ್ಲ ನಿಮ್ಗ ಸಿಗ್ತಾವ. ಏನೇನ್ ಅಗ್ರಿಕಲ್ಚರ್ ಏನೇನ್ ಬೇಕು. ಇದು ಮಾರ್ವಾಡಿ ತಳಿ ಹಾರ್ಸ್. ಇದಕ್ಕೆ 10 lakh ಪ್ರೈಸ್ ಏನಂತ ಹೇಳಿದ್ರು. 70 km/h ಇದ್ರದ್ದು ಅಷ್ಟು ಸ್ಪೀಡ್ ಇದು ಕೊಡ್ತೈತಿ. ಪ್ಯೂರ್ ತಳಿ ಅಂತ ಹೇಳಿದ್ರು. ಅದು ಬಟ್ ಬಹಳ ಕ್ಯೂಟ್ ಇತ್ತು. ಮತ್ತೆ ಅಲ್ಲೆಲ್ಲ ಹೊರಗಡೆ ಎಲ್ಲ ಟ್ರಯಲ್ ಮಾಡ್ತಾ ಇದ್ರು. ರನ್ನಿಂಗ್ ಬಹಳ ತುಂಬಾ ಫಾಸ್ಟ್ ಇತ್ತು. ಇದು ಹಳ್ಳಿ ಕಾರ್ ಎತ್ತು. ಇದು ಹಳ್ಳಿ ಕಾರ್ ತುಂಬಾ ಬಂದಿದಾವೆ, ತುಂಬಾ ಜನ ತಗೊಂಡ್ ಬಂದಿದ್ದಾರೆ. ತುಂಬಾ ಸ್ಟ್ರಾಂಗ್ ಎಲ್ಲ ಹೊಲಕ್ಕೆಲ್ಲ ಯೂಸ್ ಮಾಡ್ತಾರೆ. ಸ್ವಲ್ಪ ಎಲ್ಲ ರೇಸಿಗೂ ಯೂಸ್ ಮಾಡ್ತಾರೆ ಇವನ್ನ. ಅಂದ್ರೆ ರೇಸ್ ಕರಿ ಬಿಡ್ತಾರಲ್ಲ ಎತ್ತದ್ದು, ಹೊರಿ ಬಿಡ್ತಾರಲ್ಲ, ಅದಕ್ಕೂ ಯೂಸ್ ಮಾಡ್ತಾರೆ ಇದನ್ನ. ಇದು
ಗೀರ್ ಆಕಳ ಇವು. ಗೀರ್ ಪ್ಯೂರ್ ನಾಟಿ ಆಕಳ ಅಂತ. ಇದ್ರದ್ದು ತುಪ್ಪನು ಪ್ಯೂರ್ ತುಪ್ಪ ಸಿಗುತ್ತೆ. ಅದನ್ನ ಅಲ್ಲಿ ಸೇಲ್ ಮಾಡ್ತಾ ಇದ್ರು 250 ಗ್ರಾಮಿಗೆ 500 ರೂಪಾಯಿ ಅಂತ. ಇದ್ ಮತ್ತೆ ಇನ್ನೊಂದು ಗಿಡ್ಡ ತಳಿ ಎತ್ತುಗಳಿವು. ಇವು ಅದೇ ತರ ಎಷ್ಟು ಕ್ಯೂಟ್ ಆಗಿದಾವು, ತುಂಬಾ ಕ್ಯೂಟ್ ಆಗಿದ್ದಾವೆ ಇವು. ಇದು ಇನ್ನೊಬ್ರದ್ದು ಇದು ಹಳ್ಳಿ ಕಾರ ಎತ್ತುಗಳಿವು. ಒಂದ್ಸಲ ಇದು ಮಾಡಿದ್ರೆ ಇಲ್ಲೇನು ಅಗ್ರಿಕಲ್ಚರ್, ನೀವು ಟ್ರೆಡಿಷನಲ್ ಅಗ್ರಿಕಲ್ಚರ್ ಮಾಡ್ತಿರೋ ಅಥವಾ ಮಾಡರ್ನ್ ಅಗ್ರಿಕಲ್ಚರ್ ಮಾಡ್ತಿರೋ ಅಥವಾ ನೀವು ಕಮರ್ಷಿಯಲ್ ಮಾಡ್ತಿರೋ, ನೀವು ಬಂದ್ರೆ ಪ್ರತಿಯೊಂದು ಟೂಲ್ಸ್ ಸಿಗುತ್ತೆ. ಅದಕ್ಕೆ ಏನೇನ್ ಬೇಕು ಎಲ್ಲ, ಅಗ್ರಿಕಲ್ಚರ್ಗೆ ಏನೇನ್ ಬೇಕು ಎಲ್ಲಾನು ಹೊಲಗಳಿಗೆ ಪಂಪ್ ಸೆಟ್ ಇಂದ ಹಿಡಿದು ಪೈಪು, ಎಲ್ಲ ಸಿಗ್ತಾವು. ಮತ್ತೀಗ ಅದಾದ್ಮೇಲೆ ನಾವೀಗ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ಸ್ಯ ಲೋಕಕ್ಕ ಬಂದ್ವಿ ನಾವು. ಇಲ್ಲಿ ಮಸಾಜ್ ಎಲ್ಲ ವೆರೈಟಿ ಫಿಶಸ್ ಅದಾವು. ಇದೇನು ಟಬ್ ಅಲ್ಲಿ ಒಬ್ಬ ತೋರಿಸ್ತಾ ಇದಾರಲ್ಲ, ಅದು ಪರ್ಲ್ ಕಲ್ಚರ್. ಮತ್ತೆ ಇದು ಈ ಕಡೆ ಇದು ಕಾಯ್ ಫಿಶ್, ಅದು ಫಿಶ್ ಕಲ್ಚರ್ ಮಾಡಕ್ ಇಟ್ಟಿದ್ದಾರೆ. ಇದನ್ನ ತೋರಿಸ್ತಾರೆ ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಡೆಮೋ ಇದು ಹೊಂಡ ಅದು ಫಿಶರಿ ಮಾಡ್ತಾರಲ್ಲ, ತಗೊಂಡ್ ಹೋಗ್ಬಿಟ್ಟು ಮರಿಗಳನ್ನ ಇಟ್ಬಿಟ್ಟು ಸಾಕಿ ಸೇಲ್ ಮಾಡೋರು, ಅವ್ರಿಗೆ ಅದು ಡೆಮೋ ಇಟ್ಟಿದ್ದದು. ಇದು ಒಂಥರ ಫಿಶ್ ಅದು. ಇದು ಜಿಬ್ರಾ ಫಿಶ್ ಅಂತ ಹೇಳ್ಬಿಟ್ಟು ಇವು ನೋಡಕ್ ತುಂಬಾ ಕ್ಯೂಟ್ ಕಲರ್, ತುಂಬಾ ಕಲರ್ಫುಲ್ ಆಗಿದಾವ. ನೋಡಿ ಇದನ್ನು ಇದು ಮನೇಲೆಲ್ಲ ಇಡ್ತಿರಲ್ಲ, ಇವು ಯಾವ್ದಕ್ಕೆ ನಿಮ್ದು ಅಕ್ವೇರಿಯಂ ಅಲ್ಲೆಲ್ಲ ತುಂಬಾ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾವ. ಇವು ಮೊಲೀಸ್ ಅಂತ ಫಿಶ್ ಹೆಸರು. ಇದು ಎಷ್ಟು ಎರಡ ತುಂಬಾ ಇರ್ತಾವ. ಇದು ಬೇಬಿ ಫಿಶ್ಗಳು. ಇದು ಹೊಂಡದಲ್ಲಿ ಇದನ್ನ ಬಂದು ಈಗ ಫಿಶರಿ ಮಾಡೋರು ಇಲ್ಲಿ ಬಂದು ತಗೊಂಡ್ ಹೋಗ್ಬೋದು. ಈ ತರ ಅವ್ರ ಸೆಟಲ್ ಕೊಡ್ತಾರ ಅವ್ರದ್ದು ಇದರಲ್ಲಿ ಹೋಗಿ ಅವರು ಇದ್ರಲ್ಲಿ. ಇವು ಗಪ್ಪೀಸ್, ಇವು ಗಪ್ಪಿ ಫಿಶ್ಗಳು, ಇವು ಅಕ್ವೇರಿಯಂ ಫಿಶ್ಗಳಿವು. ಇದು ಮಾರ್ಫಿಶ್ ಫಿಶ್ಗಳ ಅಂತ ಇದ್ರ ಹೆಸರು ಇದರದ್ದು. ಇವೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಇದು ಬ್ಲ್ಯಾಕ್ ಗೋಲ್ಡ್ ಅಂತ ಇದು ಹೆಸರು. ಇದು ಗೋಲ್ಡ್ ಫಿಶ್ ಇದ್ದು, ಗೋಲ್ಡ್ ಫಿಶ್ ಇದು. ಒಂಥರ ನೋಡ್ಲಿಕ್ಕೆ ತುಂಬಾ ಕ್ಯೂಟ್ ಅದಾವ, ಕಲರ್ಫುಲ್ ಆಗಿದ್ದಾವೆ. ಇದು ಇದು ಬಂದ್ಬಿಟ್ಟು ರೆಡ್ ಕ್ಯಾಪ್ ಗೋಲ್ಡ್ ಫಿಶ್ ಅಂತ. ನೋಡಿ ಇದು ಕ್ಯಾಪ್ ತರ ಇದೈತಲ್ಲ, ಅದು ರೆಡ್ ಕಲರ್ ಆಗಿರೋದಕ್ಕೋಸ್ಕರ ಅದಕ್ಕೆ ರೆಡ್ ಕ್ಯಾಪ್ ಗೋಲ್ಡ್ ಫಿಶ್ ಅಂತ ಇದು. ಇದು ನೋಡೋದು, ಇದು ತುಂಬಾ ಕಲರ್ಫುಲ್ ಆಗಿದೆ. ಇಲ್ಲಿ ಬಂದ್ರೆ ಒಂದಕ್ಕಿಂತ ಒಂದು ವೆರೈಟಿ ಫಿಶ್ ನೋಡ್ಬೋದು ನೀವು. ಇದು ಟೆಕ್ಸಸ್ ಅಂತ ಇದ್ದು ಫಿಶ್ ಹೆಸರು. ಬಂದು ಹೊಂಡ ಫಿಶ್ ಹೊಂಡದಲ್ಲಿ ಈಗ ಸಾಕೋರು ಮಾಡ್ತಾರಲ್ಲ, ಅದನ್ನ ಆತರ ಇಲ್ಲಿ ಬಂದು ಹೊಂಡದಲ್ಲಿ ಯಾವ ತರ ಸಾಕ್ಬೇಕು ಏನು ಅಂತ ಹೇಳಿ. ಇದು ಒಂಥರ ಇದೂನು ಹೊಂಡದ ಫಿಶ್. ಹೆಸರು ನನ್ಗೆ ಅದು ನೆನ್ಪ್ ಬರ್ತಿಲ್ಲ ಈ ಸದ್ಯಕ್ಕ. ಅದು ಇದು ಇದನ್ನ ಜಿಬ್ರಾ ಫಿಶ್ ಅಂತ ಹೇಳ್ತಾ ಇದ್ರು. ಇದು ಅಲಿಗೇಟರ್ ಗಾರ್ ಅಂತ ಹೇಳಿದ್ದು ಫಿಶ್ ಇದು. ಇದ್ರ ಹೆಸರು. ಇದು ತುಂಬಾ ಚೆನ್ನಾಗಿದೆ, ಉದ್ದಾಗಿ ತುಂಬಾ ನೋಡ್ಬೇಕು, ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಇದು ಒನ್ ಟೈಪ್ ಆಫ್ ಇದು ಫಿಶ್ ಇದು. ಇದು ಬಂದು ಆಸ್ಕರ್. ಇದು ಆಸ್ಕರ್ ಫಿಶ್. ತುಂಬಾ ಫ್ಯೂರಿಯಸ್ ಇರುತ್ತೆ. ನಮ್ಮ ಮನೇಲಿ ಇದೆ ಇದು. ಇದು ಬಂದು ಫ್ಲವರ್ ಹಾರ್ನ್ ಅಂತೇಳಿ ವಾಸ್ತು. ಇದು ಮೇಲೆ ಇದೆ ಅಲ್ಲ, ಅದೇನಂದ್ರೆ ಒಂದ್ ರೀತಿ ಅದ್ ಐಶ್ವರ್ಯ ತರುತ್ತೆ ಅಂತ ಮನೆಗೆ ಪಾಸಿಟಿವ್. ಯೂಶಲಿ ವಾಸ್ತು ಅಂತ ಎಲ್ಲರೂ ಯೂಸ್ ಮಾಡ್ತಾರೆ ಇದನ್ನ. ಇದು ಬೇಬಿ ಫಿಶ್ ಗಳದು. ಇದು ಅರ್ವಾಣ. ಇದನ್ನು ವಾಸ್ತು ಅಂತಾನೆ ಯೂಸ್ ಮಾಡ್ತಾರೆ, ತಗೊಂಡ್ ಹೋಗ್ತಾರೆ ವಾಸ್ತು ಅಂತಾನೆ.
ಮನೆಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಆರ್ವನ್ ಅಂತ ಹೇಳಿ. ಇದು ಶಾರ್ಟ್ ಎಲೆ ಎಲ್ಲ ಮಿಕ್ಸ್ ಆಗಿದೆ. ಶಾರ್ಟ್ ಎಲೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿದೆಲ್ಲ ಇದು ಅದು ಶಾರ್ಟ್ ಎಲೆ, ಅಲ್ಲೊಂದಿದೆಲ್ಲ ಅದು ಅದೆಲ್ಲ ಶಾರ್ಟ್ ಎಲೆ, ಶಾರ್ಟ್ ತರ ಬಂದಿದೆಯಲ್ಲ ಅದು ಶಾರ್ಟ್ ಎಲೆ. ಇದು ಫ್ರೆಶ್ ವಾಟರ್ ಸೀಗಡಿ ಅಂತ, ಸಿಹಿ ನೀರು ದೊಡ್ಡದಾಗಿದೆ. ಪ್ರಾನ್ ರೋಹಿಣಿ ಬಾರ್ಬ್ ಅಂತ. ಇದು ರೂಪ್ ಚಂದ್ ಇದ್ದು ಜಿಲೇಬಿ ಮೀನು ಹೇಳ್ತಾರೆ. ರೂಪ್ ಚಂದ್ ಇದು ಸಾಕಿರ್ತಾರಲ್ಲ ಜಿಲೇಬಿ ಮೀನು ಮತ್ತೆ ರೂಪ್ ಚಂದ್ ಎರಡು ಇದೆ. ಇದು ಫಿಶರಿ ಮಾಡ್ತಾರಲ್ಲ ಹೊಂಡದಲ್ಲೆಲ್ಲ. ಇಲ್ಲಿ ಇದು ಮಾಡಿಲ್ಲ. ಇದು ಹುಚ್ಚು ಮೀನು ಅಂತ ಹೇಳಿ, ಇದು ಮ್ಯೂರಲ್ಸ್ ಅಂತ ಇದನ್ನು ಹೊಂಡ ಮಾಡ್ತಾರಲ್ಲ. ಇದು ಹಳ್ಳಿಕಾರ್, ಇದು ಒಂದು ಹಳ್ಳಿಕಾರ್ ತಳಿ. ಇದು ಕೊಂಬು ಎಷ್ಟು ಉದ್ದುದ್ದ ಇದಾವು. ಇದು ಒಂದು ಇನ್ನೊಂದ್ ತರದ ಹಳ್ಳಿಕಾರು, ಇದು ಭೀಮ್ ಅಂತ. ಅದ್ರ ಹೆಸರು ಆ ಕಡೆ ಬರ್ದಿದೆ, ಕಾಣಿಸ್ತಾ ಇಲ್ಲ ಅದು. ಇವೆಲ್ಲ ನೀವು ಮಕ್ಕಳಿಗೆಲ್ಲ ಕರ್ಕೊಂಡ್ ಬನ್ನಿ. ಇವಾಗ ಅವ್ರು ಎತ್ತು ಅಂದ್ರೆ ಬರೀ ಟಿವಿಯಲ್ಲಿ ನೋಡೋದು, ಪೋಸ್ಟಲ್ ನೋಡೋದಾಗ್ತಿ. ಅವ್ರಿಗೆಲ್ಲ ಕಲಿತಾರೆ. ಇನ್ನು ಯಶಸ್ ತಳಿ ಇದೆ, ಕೃಷಿಯಲ್ಲೆಲ್ಲ ಗೊತ್ತಾಗುತ್ತೆ. ಇದು ಎಜುಕೇಶನ್ ಪರ್ಪಸ್ ತುಂಬಾ ಒಳ್ಳೇದು. ಅದಕ್ಕೋಸ್ಕರ ನನ್ನ ಮಕ್ಕಳು ಅದಕ್ಕೋಸ್ಕರ ಪ್ರತಿ ವರ್ಷ ಕರ್ಕೊಂಡ್ ಬರ್ತೀನಿ ನಾನು. ಅಟ್ಲೀಸ್ಟ್ ಅವ್ರಿಗೆ ಒಂದ್ ಸ್ವಲ್ಪ ಕೃಷಿಕದ ಫಾರ್ಮಿಂಗ್ ಬಗ್ಗೆ ಜ್ಞಾನ ಬರ್ಲಿ ಅಂತ ಹೇಳಿ. ಇಲ್ಲಿ ಇದು ನಾಟಿ ಕೋಳಿ ಯಾರು ಸಾಕ್ಬೇಕು ಅಂದಿರ್ತಾರೆ, ಅದು ನಾಟಿ ಕೋಳಿ ಸಿಗ್ತದೆ. ಇದು ಫಾರ್ಮಿಂಗ್ ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಅಂತ ಹೇಳಿ ಕಲ್ಗಟ್ಟೆಯಿಂದ ಬಂದಿದ್ದಾರೆ ಅವರು. ಫಾರ್ಮ್ ಟೂಲ್ಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಅದಾವ. ಲೆಂಟ್ರಾಗನ ಏನೇನ್ ಬೇಕು ಕೃಷಿಗೆ ಎಲ್ಲಾನು ಟೂಲ್ಸ್ ಸಲಕರಣೆಗಳು ಅವೇದಾವ ಇಲ್ಲಿ. ಜಾಗರ ಬಸ್ತಿ ಇಟ್ಟಿದ್ದಾರೆ. ಇದು ಯೂನಿವರ್ಸಲ್ ಸಿಸ್ಟಮ್ ವಿ ಗಾರ್ಡ್ ಅವ್ರದ್ದು. ಇದು ಗ್ರೀನ್ ಇಂಡಸ್ಟ್ರಿ ಇದು ಕೃಷಿ. ಇದೆಲ್ಲ ಮೆಟಲ್ ಟೂಲ್ಸ್. 400 ಅಂತ ಇಂಡಸ್ಟ್ರಿ ಇದು. ಇದೆಲ್ಲ ನೈಫ್, ಆಕ್ಸ್, ಅದೆಲ್ಲ ವೆರೈಟೀಸ್ ಆಫ್ ಎಲ್ಲ ತರ ತರದ್ದು ಸೈಜ್ ಕ್ವಾಂಟಿಟಿ ಎಲ್ಲಾನು ನೈಫ್ಸ್ ಇದಾವು. ಎಲ್ಲ ಟೂಲ್ಸ್ ಇದೆ ಇಲ್ಲಿ. ಮತ್ತೆ ಸಲಿಕೆ ಇದೆ, ಗುದ್ಲಿ ಇದೆ. ಮತ್ತೆ ಫಾರ್ಮಿಂಗ್ ಸಣ್ಣ ಪುಟ್ಟ ಹ್ಯಾಂಡ್ ಫಾರ್ಮಿಂಗ್ ಅದಕ್ಕೆ ಇದಿರುತ್ತಲ್ಲ ಅದ್ರದ್ದು ಎಲ್ಲ ಟೂಲ್ಸ್ ಇದೆ. ಇದು ಡ್ರೋನ್ ಇದೆ, ವೀರೇಶ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು. ಅದು ಇದಕ್ಕೆ ಕೃಷಿಗೆ ಇದೇನಾದ್ರು ಪೆಸ್ಟಿಸೈಡ್ ಹೊಡಿತಾರಲ್ಲ ಅದಕ್ಕೆ ಯೂಸ್ ಮಾಡ್ಲಿಕ್ಕೆ. ಅದು ಎಷ್ಟಿದು ಇದಾಗುತ್ತೆ ಕೆಪಾಸಿಟಿ? 1 ಎಕರೆಗೆ 5 ಲೀಟರ್. ಎಷ್ಟೊತ್ತಾಗುತ್ತೆ 1 ಎಕರೆ ಮಾಡಕ್ಕೆ? 2 ಅವರ. ಏನಾಗುತ್ತೆ ಕಾಸ್ಟ್ ಇದು? 3,65,000. ಅದು 1,30,000. ಅಲ್ಲ ಅದೇನದು? ಅದ್ರ ಹ್ಯಾಂಡ್ ಅದು ಹೆವಿ ಇರೋದಿಲ್ವಾ? ಇದು ಹೆವಿ ಇರೋದಿಲ್ಲ. ಹೆವಿ ಇಲ್ವಾ ಅಂದ್ರೆ ಇದು? ಹೌದಾ? ಇದು ಅದೇ ಸೇಮೆ ಎಲ್ಲ ಗ್ರಾಸ್ ಕಟಿಂಗ್. ಇದೆಲ್ಲಾನು ಗ್ರಾಸ್ ಕಟಿಂಗ್ ಮಷೀನ್ಗಳು. ಅದರಲ್ಲಿ ವೇರಿಯಸ್ ಅದ. ಕಾರ್ ವೈಸು ಬೈಕ್. ಸೆಟ್ ಮೇಡಮ್, ಬೋಸ್ ಕಂಪನಿ ಸೆಟ್ ಬರುತ್ತೆ. 8,500 ಆಗುತ್ತೆ. ಇದು ಯಾವ ಕಂಪನಿ ಇದು? ನಮ್ದು ಓನ್ ಮೇಡಮ್. ಎಲ್ಲಿದೆ ಕಂಪನಿ? ಕೊಯಮತ್ತೂರು ಮ್ಯಾನುಫ್ಯಾಕ್ಚರಿಂಗ್. ರಾಜನಗರದಲ್ಲಿ ಆಫೀಸ್. ಗ್ಯಾರಂಟಿ 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 ಇದೆ ಮೇಡಮ್. 1 ವರ್ಷವರೆಗೂ ಏನೂ ಆಗೋದಿಲ್ಲ. ಯಾವ ಮಷೀನ್? 5 year free service. 1 ವರ್ಷ ಗ್ಯಾರಂಟಿ ಪ್ಲಸ್ 5 year free service. ಟೋಟಲ್ 6 years. ಇದೆಲ್ಲ ಫಾರ್ಮಿಂಗ್ ಟೂಲ್ಸ್ ಗಳು ಎಲ್ಲಾನು. ಏನೇನು ಕೃಷಿ ಏನೇನ್ ಬೇಕೋ ಅವೆಲ್ಲಾನು ಇದಾವೆ ಇಲ್ಲಿ. ಪೈಪ್ಸ್, ಇದು ಎಲ್ಲ ವೆರೈಟಿ ಎಲ್ಲ ಬೇರೆ ಬೇರೆ ತರದ ಪೈಪ್ಸ್ ಅದಾವೆ ಇಲ್ಲಿ.
ಫೆನ್ಸಿಂಗ್ ಬೇಕಾಗಿರೋದು ತಂತಿಗಳಿದಾವು ಅಲ್ಲ ಫೆನ್ಸಿಂಗಿಗೆ. ಇಲ್ಲಿನೂ ಇದು ಪೈಪ್ ಮತ್ತೆ ಅದು ನೆಟ್ ಇದೆ ಅಲ್ಲ, ಗ್ರೀನ್ ನೆಟ್ ಅದು ಯೂಸ್ ಮಾಡ್ತಾರಲ್ಲ ಆ ತರ ಅವು. ಇಲ್ಲಿ ಎಲ್ಲ ಪೈಪ್ಗಳೇ ಇವೆಲ್ಲ. ಇದಕ್ಕೆ ಏನೇನ್ ಬೇಕು ನೀವು ಹೊಲ ಕಡೆ ರೈತರು ಏನೇನ್ ಯೂಸ್ ಮಾಡ್ತಾರ ಎಲ್ಲಾರು. ಸಾರಿ, ಇದು ಪಂಪ್ ಸೆಟ್ ಬೇಕಾಗಿರ್ತದಲ್ಲ ಅದೆಲ್ಲ ಸ್ಪೇರ್ ಪಾರ್ಟ್ಸ್ ಇದೆಲ್ಲ. ಇದು ಡ್ರಿಪ್ ಇರಿಗೇಷನ್ ಬೇಕಾಗಿರೋದು. ಇದು ಆತರ ಸೆಟ್ ಮಾಡಿರೋದು ನೋಡಿ, ಆತರ ಎಲ್ಲ ಇರಿಗೇಷನ್ ಟೋಟಲ್ ಇದು. ಇವೆಲ್ಲ ಟ್ರಿಲ್ಲರ್ಸ್ಗಳು ಇವು ಎಲ್ಲ ವೇರಿಯಂಟ್ಸ್ ಅಲ್ಲ, ಅದ್ರಲ್ಲಿ ವೇರಿಯಂಟ್ಸ್ ಅದಾವ. ಅದು ಒಂಥರ ಇದು ಒಂಥರ. ಈ ಕಡೆ ಆಗಲ್ಲ ಇದು, ಅದು ಹುಲ್ಲೆಲ್ಲ ಉಳಿತದ, ಅದು ಅಲ್ಲೇ ಹೋಗುತ್ತೆ. ಹುಲ್ಲೆಲ್ಲ ಹೋಗಲ್ಲ, ಮಾಮೂಲಿ ಮನುಷ್ಯ ಹೆಂಗ್ ಕುಯ್ತಾರೆ ಅದ್ರ ಕುಯ್ದು ಅರಿವಿ ಹಾಕುತ್ತೆ ಅಷ್ಟೇ. ಇದು ಮತ್ತೆ ತರಬೇಕು, ಸಪರೇಟ್ ಆಗಲ್ಲ, ಬರೀ ಇದು ಮಚ್ಚು ಕೊಡ್ತಾರ ಮಾಮೂಲಿ. ಅದ್ರ ಬಂದು ಸೈಡ್ಗೆ ಏಕ ಅರಿ ಹಾಕುತ್ತೆ ಅಷ್ಟೇ. ಹುಲ್ಲು ವೇಸ್ಟ್ ಆಗಲ್ಲ, ಏನು ಆಗಲ್ಲ. ತೆನೆನು ಡ್ಯಾಮೇಜ್ ಆಗಲ್ಲ, ಹುಲ್ಲು ವೇಸ್ಟ್ ಆಗಲ್ಲ. ನೀವು ಸಪರೇಟ್ ಮ್ಯಾನುವಲ್ ವರ್ಕ್ ಇದು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾ ಹೋಗ್ಬೇಕು. ಏನಾದ್ರು ಟೈ ಮಾಡೋದು ಇಲ್ಲ ಇಲ್ಲ, ಇದ್ರ ತಯಾರಿ ಮಾಡಲ್ಲ. ಅದೇ ಕಟ್ಟೋಗ್ತಾನೆ ಇಲ್ಲ, ಅದನ್ನ ಮಾಡ್ತೀವಿ. ಇಂಪ್ಲಿಮೆಂಟೇಶನ್ ಇನ್ನ ಆಗಿಲ್ಲ. ಬರೀ ಕಟ್ ಮಾಡಿ ಅರಿ ಹಾಕೋಣ ಅದೇ ಕಟ್ ಮಾಡಿ ಅದೇ ಬೇಂಡ್ ಮಾಡಿ ಸಪರೇಟ್ ಆಗುತ್ತೆ. ಅದೇನೋ ಗಂಟು ಬೀಳ್ತಿಲ್ಲ ಅಷ್ಟೇ. ಕಟ್ ಮಾಡ್ತಿದ್ದೆ ಮಾಮೂಲಿ ಸಂತೆ ಆಗ್ತಿದೆ, ಅದೇ ಗಂಟು ಆಗ್ತಿಲ್ಲ. ಅದಕ್ಕೋಸ್ಕರ 3 ಪ್ರೊಡಕ್ಷನ್ ಸೆಟ್ಟಿಂಗ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಇಷ್ಟವಾಗಿ ಒಂದು ಗಂಟೆ ಅದು ಯಾವ್ದಾಗ್ತಾರೆ ಮ್ಯಾನುಫ್ಯಾಕ್ಚರ್ ಮಾಮೂಲಿ ರಾಗಿ, ಭತ್ತ, ಜೋಳ, ಗೋಧಿ ಎಲ್ಲ ಕಟ್ ಮಾಡ್ಬೋದು. ಇದು ಮಲ್ಟಿ ವರ್ಕ್ ಆಗ್ತದೆ. ಜೋಳ ತುಂಬಾ ಹೈಟ್ ಇರುತ್ತೆ, ಅದಕ್ಕೋಸ್ಕರ ಇದನ್ನ ಅಟ್ಯಾಚ್ಮೆಂಟ್ ಮಾಡಿರೋದು. ಹೈಟ್ ಬರುತ್ತೆ, ಏನ್ ಮಾಡ್ತೀವಿ ಜೋಳ ಬೀಳಲ್ಲ. ಇದು ಮಾಡಿ ಸೈಡ್ ಹಾಕುತ್ತೆ. ಮೊದಲೆಲ್ಲ ಏನಿತ್ತು ಅಂದ್ರೆ 3 ವರ್ಷ ಬರೀ ಇಷ್ಟೇ ಇದ್ದಿದ್ದು, ಆಗ್ತಿರ್ಲಿಲ್ಲ. ಏನ್ ಜೋಳ ಅದು ಟಿಲ್ಲರ್ ಗದ್ದೆಗೆ ಒಳಗಡೆ ಇದು ಮರದ್ದು ಗಾಣದ ಮಷಿನ್. ಇದು ಮರದ್ದು ಶೇಂಗಾ ಎಣ್ಣೆ, ಕುಸುಬಿ ಎಣ್ಣೆ, ಅದು ನಮ್ದೆಲ್ಲ ಕೊಬ್ಬರಿ ಎಣ್ಣೆ ಅಲ್ಲ. ಮಿಕ್ಸ್ ಆಗಿದ್ರೆ 1 hour ಟೈಮ್ 50% ಆಯಿಲ್ ಪ್ರೊಡಕ್ಷನ್. ಆಯಿಲ್ ಎಷ್ಟು ಕೆಜಿ ಇಟ್ಟರೆ ಅದರಿಂದ 50%. ಇವಾಗ ನಾವು ಶೇಂಗಾ ಕಾಯಿ ಹಾಕ್ಬೇಕಾ ಕಾಳು ಹಾಕ್ಬೇಕಾ? ಕಾಯಿ ಕಾಯಿ ಹಾಕ್ತಿಲ್ಲ, ಕೊಬ್ಬರಿ ಡ್ರೈ ಆಗಿದೆ. ಅಲ್ಲ ಶೇಂಗಾ ಹಾಕೋದಿಲ್ಲ, ಕಡಲೆ ಬೀಜ. ಕಡಲೆ ಬೀಜ ಡ್ರೈ ಆಗಿದೆ. ಅಲ್ಲಲ್ಲ, ಅದು ಕಾಯಿ ಹಾಕೋದು, ಅದ್ರದ್ದು ಬರೀ ಬೀಜ ಹಾಕೋದು. ಬೀಜ ಮಾತ್ರ ಇಲ್ಲ ಇಲ್ಲ, ಅದು ಹಾಕಿದ್ರೆ ಕಾಯಿ ಮಾತ್ರ ಆಗ್ಬೇಕು. ಎಷ್ಟು ಬರುತ್ತೆ ಹೇಳಿ ಇವಾಗ? ಮೇಡಮ್ ಈಗ ನೋಡಿದ್ರೆ ಒಂದು 10 kg ಇದ್ರೆ 50% 60% ವರೆಗೆ ಔಟ್ಪುಟ್. ಫಾರ್ ಎಕ್ಸಾಂಪಲ್ 5 ಲೀಟರ್ 6 ಲೀಟರ್ ಬರುತ್ತೆ. ಮತ್ತೆ ಇದು ಕೊಕೊನಟ್ ಡಬಲ್ ಬರುತ್ತಲ್ಲ, ಮೀನ್ಸ್ 1 kg. ಎಲ್ಲಾನೇ ಅದೇ ಅಲ್ಲ, ಅದು ಆಕ್ಚುಲಿ 1 kg ಗೆ ಅರ್ಧ kg ಬರುತ್ತಲ್ಲ ಆಯಿಲ್. 1 kg 1/2 kg ಅದೇ 10 kg ಆದ್ರೆ 5 kg. ಬಟ್ ಶೇಂಗಾ ಹಂಗ್ ಬರೋದಿಲ್ಲ. ಆದ್ರೆ ಶೇಂಗಾ ನಿಮಗೆ ಗ್ರೌಂಡ್ ಬರುತ್ತೆ ಮೇಡಮ್, 50% ಬರುತ್ತಾ? ಎಷ್ಟಿದು? ಈಗ 210 ಬರುತ್ತೆ, 2,10,000. ಅದಾಯ್ತು. ಆಕ್ಚುಲಿ ನೀವು ರನ್ನಿಂಗ್ ಮಾಡೋದು ಮಾಡಕ್ಕಾಗಲ್ಲ, ರನ್ನಿಂಗ್ ಆಗೋದು ಸಿಂಗಲ್ ಪೇಸ್
2 ಪೀಸ್ ಲೈನ್ ಸಿಂಗಲ್ ಪೀಸ್ ಆಗುತ್ತಾ? ಇಲ್ಲಿ ಎಲ್ಲ ಫ್ಲವರ್ ಇದು ಸನ್ಫ್ಲವರ್ ಸೀಡ್ಸ್ ಇದು ಎಲ್ಲ ಕ್ರಾಫಿಂಗ್ ಮಾಡಕ್ ಏನೇನ್ ಸೀಡ್ ಬೇಕು ಎಲ್ಲಾನು ಇದೆ ಇಲ್ಲಿ. ಸೂರ್ಯಕಾಂತಿ ಬೀಜಗಳು, ಶೇಂಗಾ, ಹರಳೆಣ್ಣೆ, ಅವರೆ, ಅಲಸಂದಿ, ಉದ್ದು, ಇದು ಇನ್ನೊಂದು ಅಲಸಂದಿ, ಅದು ಅವರೆ ಕಾಳು, ಹುಳ್ಳಿ ಕಾಳು, ಇದು ರಾಗಿ, ಇದು ಫಿಂಗರ್ ಮಿಲೆಟ್, ಇದು ರಾಗಿ, ಇದು ಇನ್ನೊಂದ್ ತರ ರಾಗಿ, ಅದು ಮುಸ್ಲಿಂ ಜೋಳ, ಇದು ದಂಟಿನ ಬೀಜ, ಭತ್ತ, ಇದು ಭತ್ತ ಪ್ಯಾಡಿ ಅಂತ, ಇಲ್ಲಿ ಸೋಯಾಬೀನ್, ಇದು ಎರಡು ಸೋಯಾಬೀನ್, ಇದೆಲ್ಲ ಬರ ಸೋಯಾಬೀನ್, ಇದು ನೈಜರ್, ಇದು ಕ್ಯಾಸ್ಟರ್, ಸಿಸೆಮ್, ಇದು ಸಿಸೆಮ್ ಅದು ಬ್ಲಾಕ್, ಇದು ವೈಟ್, ಇದು ಸನ್ಫ್ಲವರ್, ಇದು ಅದರಲ್ಲಿ ವೇರಿಯಂಟ್ಸ್ ಇವೆ. ಇದು ಪ್ರೋಸೋ ಮಿಲೆಟ್, ಇದೆಲ್ಲ ಪ್ರೋಸೋ, ಇದು ಕೋಡೋ ಮಿಲೆಟ್, ಬ್ರೌನ್ ಟಾಪ್ ಮಿಲೆಟ್, ಇದು ಬರ್ನಾಡು, ಎಲ್ಲಾನು ಇದು ಎಂತದಿದು ಇದು ಫಿಂಗರ್ ಮಿಲೆಟ್, ಎಲ್ಲ ಸಿರಿಧಾನ್ಯಗಳದ್ದು ಇದೆಲ್ಲ. ಇವೆಲ್ಲ ಕಾಳುಗಳು, ಅವರೆಕಾಳು, ಅಲಸಂದಿ ಕಾಳು, ಹುರುಳಿ ಕಾಳು, ಕಡಲೆಕಾಳು, ಉದ್ದಿನ ಕಾಳು, ಹೆಸರು ಕಾಳು, ಹುರುಳಿ ಕಾಳು, ಅದು ಹುರುಳಿ ಕಾಳು. ಕೃಷಿ ಸಮೃದ್ಧಿ, ಕೃಷಿ ವಿಕಸಿತ ಭಾರತ ಅಂತ ಹೇಳಿ ಈ ವರ್ಷದ್ದು ಕೃಷಿ ಮೇಳದ್ದು ಘೋಷವಾಕ್ಯ ಆದ ಸಮೃದ್ಧ ಕೃಷಿ ವಿಕಸನ ಭಾರತ ಅಂತ ಹೇಳಿ. ಆಮೇಲೆ ಉತ್ತಮ ಬೀಜಗಳು, ಬೀಜ ಮಾರಾಟ, ಬೀಜೋತ್ಸಾಹ, ಬೀಜ ಶೇಖರಣೆ, ಬೀಜ ಸಂಸ್ಕರಣೆ, ಬೀಜ ಕೊಯ್ಲು ಇದನ್ನೆಲ್ಲ ಜಲ ಬೆಳೆ ಅಂತ ಹೇಳ್ಬಿಟ್ಟು ಮಾಡಿ. ಇದನ್ನು ಬೀಜ ಪರೀಕ್ಷಾ ಕಾಗದದ ಮೇಲೆ ಬೀಜ ಪರೀಕ್ಷೆ ಮಾಡೋದು ಈ ತರ ವಿಧಾನ ಮಾಡ್ತಾ ಇದ್ರೆ ಹೇಗಿದೆ, ಬೀಜಗಳೆಷ್ಟು ಇದು ಭತ್ತ ಅಲ್ಲ, ಅದು ಭತ್ತ, ಇದು ಮೋಸ್ಟ್ಲಿ ರಾಗಿ ಅನ್ಕೋತೀನಿ, ಬರ್ದಿಲ್ಲ ಹೆಸರು ಅವರು. ಇಲ್ಲೆಲ್ಲಾನು ಇಟ್ಟಿದ್ದಾರೆ ಇದನ್ನೆಲ್ಲ ವೆರೈಟಿ, ಬೀನ್ಸ್, ಅವರೆಕಾಳು, ತೊಗರಿ ಕಾಳು ಎಲ್ಲಾನು ಇಟ್ಟಿದ್ದಾರೆ. ಇದು ರಾಗಿ, ಇದೇನವ ಯಾವ ಕಾಳು? ಹುಲ್ಲಿನ ಬೀಜನಾ? ಎಲ್ಲ ಅದೇನಾ? ಇದು ರಾಗಿನ ಇದು ಅದು ಬಿತ್ತಲಿಕ್ಕೆನಾ ಇದು? ಇದೆಲ್ಲ ಬಿತ್ತದ, ಇದೆಲ್ಲ ಕಾಳುಗಳು ಬಿತ್ತನೆ ಮಾಡೋದಾ? ಇದು ಉತ್ತಮ ಬೀಜ ಸಮೃದ್ಧಿ ಕೃಷಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಾಳುಗಳದ್ದು ಹಾಕಿ ಜೊತೆ ಟ್ರೀ ಮಾಡ್ದಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಬಂದ್ ನೋಡಿ. ಇಲ್ಲೊಂದ್ ಮಾಡ್ಯಾರ, ಇದೊಂದು ಸುಬೀಜಂ ಸುಕ್ಷೇತ್ರ ಜಯತೆ ಸಂಪದ್ಯತೆ, ಉತ್ತಮ ಬೀಜ ಉತ್ತಮ ಮಣ್ಣಿನಲ್ಲಿ ಯಥೇಚ್ಛವಾಗಿ ಇಳುವರಿ ಕೊಡುತ್ತದೆ ಅಂತ ಹೇಳಿ ಸಂಸ್ಕೃತದನ್ನ ಕನ್ನಡದಲ್ಲಿ ನೀಟಾಗಿ ವಿವರಣೆ ಮಾಡಿ ಬರ್ದಿದ್ದಾರೆ. ಈಗ ರಾಗಿ ರಾಶಿ ಮಾಡ್ಯಾರ, ಇದು ದೀಪದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅರ್ಶಿನ ಕುಂಕುಮ, ಅಡಿಕೆ ಎಲೆ, ಹೂವ ಅಂತ ಅದೆಲ್ಲ ಪೂಜೆ ಮಾಡಿಬಿಟ್ಟಿದ್ದಾರೆ. ಇದು ರಾಶಿ ಹಳ್ಳಿಗಳಲ್ಲೆಲ್ಲ ಬೆಳೆಗಳು ಬಂದಾಗ ರಾಶಿ ಹಾಕಿ ಕಣ ಪೂಜೆ ಮಾಡ್ತಾರಲ್ಲ, ಆ ತರ ಇಟ್ಬಿಟ್ಟು ಅದು ಭತ್ತದ್ದು ತೆನೆ ಇಟ್ಟಿದ್ದಾರೆ. ಎಲ್ಲಾ ಸಿರಿಧಾನ್ಯಗಳನ್ನು ಸುತ್ತಲೂ ಸಿರಿಧಾನ್ಯ ಇಟ್ಬಿಟ್ಟು ಡೆಕೋರ್ ಮಾಡಿದ್ದಾರೆ. ಬ್ಯೂಟಿಫುಲ್. ನೀವು ಬರದೇ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಬಂದು ಒಂದ್ಸಲ ವಿಸಿಟ್ ಕೊಟ್ಬಿಟ್ಟು ನೋಡಿ, ತುಂಬಾ ಎಂಜಾಯ್ ಮಾಡ್ತೀರಾ. ತುಂಬಾ ಚೆನ್ನಾಗಿದೆ ಎಲ್ಲಾನು. ಕೃಷಿ ಇಲಾಖೆಯಿಂದ ಬೆಂಗಳೂರು ಉತ್ತರ ತಾಲೂಕರಿಂದ ಇದು ಕಬ್ಬಿನ ಮನೆ ಮಾಡಿದ್ದಾರೆ ಥೀಮ್ ಅಲ್ಲಿ. ಈಗ ನಾವು ಸಂಕ್ರಾಂತಿಯಲ್ಲಿ ಡೆಕೋರ್ ಮಾಡ್ತಾರಲ್ಲ, ಕಬ್ಬಿನ ಮನೆ ಮಾಡ್ಬಿಟ್ಟು ಡೆಕೋರ್ ಮಾಡಿದ್ದಾರೆ. ವಿಂಡೋ ಮಾಡಿದ್ದಾರೆ. ಇದು ಏನಿದು ಬಿಸುಕಲ್ಲು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಸಸಿಗಳಿಟ್ಟು ಒಳಗಡೆ ಎಲ್ಲ ಎತ್ತಿನ ಗಾಡಿ, ಆಮೇಲೆ ಅದೇನದು ಹಿಂಗ ತಿರುಗುತ್ತದಲ್ಲ ಚಕ್ರ, ಆತು ಒಲೆ, ಆಮೇಲೆ ಜಲ್ಡಿ, ಒಲೆಗಳು ಎಲ್ಲ ಮನೆ ಥೀಮ್ ಅಲ್ಲೇ ಮಾಡಿದ್ದಾರೆ. ಒಳಗಡೆ ಎಲ್ಲ ಎತ್ತಿನ ಗಾಡಿ ಎಲ್ಲ ಇದೆ ನೋಡು ಅಲ್ಲಿ ಒಳಗಡೆ. ಇದು ಜಲಾನಯನ ಅಭಿವೃದ್ಧಿ ಡಿಪಾರ್ಟ್ಮೆಂಟ್ ಅವ್ರದ್ದು, PMKSY ಅವ್ರದ್ದು. ಇದು ಕೃಷಿ ಹೊಂಡ, ಚೆಕ್ ಡ್ಯಾಮ್, RSS ಇರೋದು RRS, ತುಂತುರು ನೀರಾವರಿ,
ಕೋಡಿ, ಗೋಲ್ಡನ್ ಚೆಕ್, ಕಂದಕ ಬದು ಎಲ್ಲಾನು ಹೇಗ್ ಮಾಡೋದು ಅಂತೇಳಿ ಟ್ರೀಟ್ಮೆಂಟ್. ಇದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ WDC 2.0 ಅಂತ ಈ ಪ್ರಾಜೆಕ್ಟ್ ಹೆಸರು. ಕೃಷಿ ಮೇಳ 25-26 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ತುಂಬಾ ಚೆನ್ನಾಗಿದೆ. ಇದದು ಪ್ಲಾನ್ ಇದೆ. ಇದು ಅದು ಮೆಣಸಿನಕಾಯಿ, ಅದ್ರ ಮಧ್ಯೆ ಕೃಷಿ ಹೊಂಡ ಹೇಗ್ ಮಾಡೋದು ಅಂತ. ಅದು ಗ್ರಾಮ ಸಭೆ, ಒಂದು ವಿಲೇಜ್ ಇಂದ ಸರೌಂಡಿಂಗ್ಸ್ ಯಾವ ತರ ಕೈ ತೋಟ, ನಾಲಾ ಬದು. ಬ್ಯೂಟಿಫುಲ್ ಬಂದು ನಾಳೆ ನೋಡಿದಿದೆ, ಬಂದು ವಿಸಿಟ್ ಮಾಡಿ. ತುಂಬಾ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ, ಎಲ್ಲ ಕಲಿತಾರೆ, ತುಂಬಾ ಚೆನ್ನಾಗಿ ಕಲಿತಾರೆ ಸ್ಟೂಡೆಂಟ್ಸ್ ಎಲ್ಲಾನು. ಇದು ಸಮಗ್ರ ಮಳೆಯಾಶ್ರಿತ ಕೃಷಿ ನೀತಿ ಅನುಷ್ಠಾನ. ಇದು ರಾಜ್ಯದ 10 ಕೃಷಿ ವಲಯಗಳ ಮರು ವಿಶ್ಲೇಷಣೆ ಹಾಗೂ ಮರು ವಿಂಗಡಣೆ ತಜ್ಞರ ಸಮಿತಿ ರಚನೆ. ಇದು ಕೋಳಿ ಸಾಕಣೆ, ಅದು ಬ್ಲೂ ಪ್ರಿಂಟ್ ಮಾಡಿದ್ದಾರೆ ಇದನ್ನ. ಇದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಕೃಷಿ ಇಲಾಖೆಯವರಿಂದ. ಹಾರ್ಡ್ ಫೈಬರ್ ಎಲ್ಲಿಂದ ಬಂದಿದ್ದು? ಕಲ್ಗಟ್ಟಿಗಿದ? ಮಹಾರಾಷ್ಟ್ರ ಬ್ರಾಂಚ್. ಹೌದಾ? ಇದು ದೊಡ್ಡದು. ಇದು ಎಷ್ಟಿದು? ಅದು ಫುಲ್ ಅದು ಸೆಟ್ ಅದು. ಅಂದ್ರೆ ಅದು ಬಿದ್ರೆ ನೋಡಲ್ಲ. ವಿತ್ ಟಿಪಾಯಿ ಇದು. ಓಕೆ, ಕರೆಕ್ಟ್ ಅಲ್ಲ. ಓ, ಇದು ಜಸ್ಟ್ ಶೋ ಪೀಸ್. ಆಗಲ್ಲ, ಚಿಕ್ಕದಾಗುತ್ತೆ. ಇದು ಎಷ್ಟು? ಅದು ಟೀ ಕುಡ್ಡೆ. ಇದು ಗ್ಲಾಸ್ ಪಾಲಿಶ್ ಮಾಡಿದ್ವಿ. ಅದು ಬಿದ್ರೆ ಹೊಡೆಯಂಗಿಲ್ಲಲ್ಲ. ಅಲ್ಲ, ಕೋಡಿ ಅಲ್ಲ, ಇದು ಬಾಡಿಗೆ. ಆರ್ಟಿಸ್ಟ್ ಯಾರು ಇದ್ರದ್ದು? ಆರ್ಟಿಸ್ಟ್ ಅವರು ನಿತಿನ್. ಓಕೆ, ಹುಬ್ಳಿ ಬ್ರ್ಯಾಂಡ್. ತುಂಬಾ ಚೆನ್ನಾಗಿದೆ, ತುಂಬಾ ವೆರಿ ಅಟ್ರಾಕ್ಟಿವ್. ಆಂಜನೇಯ ಇಲ್ಲೆಲ್ಲ ಮಹಾರಾಷ್ಟ್ರದಾರ. ಹೌದಾ? ಎಲ್ಲಿ ಹೋದ್ರು ನಮ್ಮ ಅಪ್ಪು ಬಾಸ್ ಹೀರೋನೇ. ಎಷ್ಟದು? ಇದ್ರಲ್ಲಿ ಏನ್ ಮಾಡೋದು ಅಂದ್ರೆ, ನಿಮ್ಗೆ ಬೇಡ ಹೂವ ಬೇಡ, ನಾನು ಇನ್ನೂ ಮಕ್ಕಳು ಮಾಡ್ತೀನಿ ಅಂದ್ರೆ ಬಾಟಲ್ ಹಾಕಿ ಕೊಬ್ಬರಿ ಮಿಕ್ಸ್ ಮಾಡಿ 30% ಮಣ್ಣು ಹಾಕಿ ಅದ್ರಲ್ಲಿ ಈ ಇದು ಕಾಣ್ಬೇಕು. ಇಷ್ಟು ಕಾಣ್ರೆ ನಿಮ್ಗೆ ಡೀಪ್ ಆಗಿ ಎಲ್ಲಿದೆ ಅಂತ ಜಾಗ ಗೊತ್ತು. ಅಲ್ಲ, ಈ ತರ ಬಾಟಲ್ ಎಲ್ಲ ಇಡ್ಬೇಕಾ? ಏನ್ ತೊಂದ್ರೆ ಇಲ್ಲ, ಬಾಟಲ್ ಇಡ್ಬೋದು. ಇಲ್ಲ ಕವರ್ ಬೇಕಂದ್ರೆ ಫ್ರಿಡ್ಜ್ ಎಲ್ಲ ಇಡ್ಬೋದು. ಬರುತ್ತಾ? ಫ್ರಿಜ್ ಅಲ್ಲಿ ಇಟ್ರೆ ಜಸ್ಟ್ ಓಪನ್ ಆಗಿ ಇಡ್ಬೇಕಾ? ಅಲ್ಲ, ಏನ್ ಕೋಕೋ ಬಿಡ್ಬೇಡ, ಏನು ಬೇಡ, ಏನು ಬೇಕಾಗಿಲ್ಲ. ಜಸ್ಟ್ ಈಗ ನೋಡಿ, ಇದೆಲ್ಲ ಎಲೆ ಬರ್ತಾ ಇದೆಯಲ್ಲ, ಇದು ನೀರಿ. ನಿಮ್ಗೆ ಈ ಡಿಸೆಂಬರ್ ಒಳಗಡೆ ಅದು ಫ್ಲವರ್ ಹೂವ ಬರುತ್ತೆ, ಇಲ್ಲ ಎಲೆ ಬರುತ್ತೆ. ಹಂಗೂ ಏನಾರ ನಿಮ್ಗೆ ಇದಾಯ್ತು ಅಂದ್ರೆ ಬೇಡ ಅನ್ನೋದು. ಅದು ಚಿಕ್ಕದಿದೆ, ಇದು ದೊಡ್ಡದಿಲ್ಲ. ಹೌದು ಮೇಡಮ್, ಇದು ಬರಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಣ್ಣದು ಈ ದೊಡ್ಡದೆಲ್ಲ ಬಂದ್ಬಿಡುತ್ತೆ. ಈ ಸಣ್ಣದೆಲ್ಲ 8 ಗ್ರಾಮ್ ಮೇಲೆ ಯಾವ್ದೇನಾದ್ರೆ ಫ್ಲವರ್ ಬರುತ್ತೆ. 8 ಗ್ರಾಮ್ ಒಳಗಡೆ ಕಡಿಮೆ ಫ್ಲವರ್ ಬರಲ್ಲ. ಮಕ್ಕಳು ಮಾಡುತ್ತೆ, ದೊಡ್ಡದಾಗುತ್ತೆ, ಇದು ಬೆಳೀತದೆ. ಈ ತರ ಬೆಳೀತದೆ. ಇದು ಫ್ರೈಡ್ ಇದು ಒಂದೇ ಕೊಟ್ರೆ ಏನೋ ಗೊತ್ತಾವ, ಇನ್ನೊಂದು ಹೇಳ್ಕೊಡಮ್ಮ.
ಇದೇನಿದು ಹಾಲ್ಕೋವಾ ಅಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ ಇದೆ ಇದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಇದು ಹೆಂಗಿದು ಶೇಂಗಾ ಎಲ್ಲಾನು ಅಷ್ಟೇ ಹೆಂಗ ತಗೊಂಡ್ರೆ 50 ರೂಪಾಯಿ 4 ಕೆಜಿ ತಗೊಂಡ್ರೆ 100 ರೂಪಾಯಿ ಇದು 1/4 ಕೆಜಿ ಕೊಡಿ ನೀವು ಫೋಟೋ ಬೇಡ ಮ್ಯಾಗಿ ನೋ 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 ನೀವು ಫೋಟೋ ಹಾಕಿದ್ರೆ ನಾನು ತೆಗೀರಿ ಅದನ್ನ ತೆಗೀರಿ ಮಾಡ್ತಾರೆ ಇನ್ ಕೇಸ್ ಅವ್ರು ಏನಾದ್ರು ಇಷ್ಟಪಟ್ರೆ ಇನ್ನೊಂದು ತಗೊಳ್ತೇನೆ ತಡಿ ನೋಡು ಬೇಕಾ ಇನ್ನೊಂದು ಕೊಡಿ ಅಲ್ಲಿ ಜ್ಯೂಸ್ ಒಂದ್ ಸೆಕೆಂಡ್ ಇನ್ನೊಂದು ಜ್ಯೂಸ್ ತಗೊಂತೀರ ಇಲ್ಲ ಇದೇ ಬೇಕಂತ ಕೊಡಿ ಶಾರ್ಟ್ಸೇ ಕೊಡಿ ಫುಲ್ ಇದೆ ಅಯ್ಯೋ 20 100 ಅಲ್ಲ ಇದು ಹಳ್ಳಿ ಮನೆ ಥೀಮ್ ಅಲ್ಲಿ ಮಾಡಿದ್ದಾರೆ ಆ ಕಡೆ ಈ ಕಡೆ ಕಟ್ಟಿ 2 ಕಿಟಕಿಗಳು ಡೋರು ಮತ್ತೆ ಎತ್ತು ನಿಂತಿದೆ ಮತ್ ನಮ್ಮ ಅಜ್ಜಿ ಮನೇನು ಹಿಂಗೆ ಇದೆ ಊರಲ್ಲಿ ಅವ್ರಿಗೆ ಎತ್ತು ಅಲ್ಲಿನೂ ಎತ್ತುಗಳಿದಾವೆ ಅಲ್ಲಿ ಇದಾವ ಸುಮಾರು 8-10 ಎತ್ತು ಇದೆ ಆಮೇಲೆ ಇದು ಚೆಂಡು ಹೂವ ಆರೆಂಜ್ ಚೆಂಡು ಹೂವ ಎಲ್ಲೋ ಚೆಂಡು ಹೂವ ಯಾರ್ಯಾರು ಹೂವಿನ ಫಾರ್ಮಿಂಗ್ ಚೆಂಡು ಹೂವ ಫಾರ್ಮಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ಬಂದು ನೋಡ್ಬೋದು ಇದು ಬ್ಯಾಕ್ ಗೇಟ್ ಆಲ್ರೆಡಿ ಬ್ಯಾಕ್ ಗೇಟ್ ರೀಚ್ ಆದ್ವಿ ನಾವು ಇನ್ನು ರೈಟ್ ಸೈಡ್ ಕವರ್ ಮಾಡಿಲ್ಲ ಇನ್ನು ನಾವು ಮತ್ತೆ ಅಲ್ಲಿ ಫ್ಲವರ್ಸ್ ಎಲ್ಲ ಇದೆ ಮತ್ತೆ ಕ್ರಾಫ್ಟ್ಸ್ ಇದೆಲ್ಲ ಶೋ ಇದೆ ಆ ಕಡೆನೂ ಹೋಗಿಲ್ಲ ಇನ್ನು ನಾವು ಆಲ್ರೆಡಿ ಇವಾಗ 6:30 ಅಲ್ಲ ಆ ಕಡೆ ಸ್ವಲ್ಪ ನೋಡ್ಕೊಂಡ್ ಬರೋಣ ಅಲ್ಲಿ ಕ್ರಾಫ್ಟ್ ಇದೆ ಎಲ್ಲ ರೀ